माया छोड़ नहीं बजे आपसे जाए, मन माया छोड़े नहीं बजे आपसे जाए. ಸದ್ಗುರು ಪಲ್ಟು ಸಾಹೇಬ್ರ ವಾಕ್ಯ. ಮನಸ್ಸು ಎಲ್ಲಿಯವರೆಗೂ ಮಾಯಾದಿಂದ ದೂರ ಆಗೋದಿಲ್ಲ, ಅಲ್ಲಿಯವರೆಗೂ ಮನಸ್ಸಿನಲ್ಲಿ ಇನ್ನು ಯಾವ ವಿಚಾರ ಬಂದಿತ್ತು. ಒಂದು ಸಮಯದಲ್ಲಿ ಮನಸ್ಸು ಒಂದೇ ಕೆಲಸ ಮಾಡ್ತದೆ. ಪೂರ್ವಕ್ಕೆ ಹೋಗೋವನು ಪಶ್ಚಿಮಕ್ಕೆ ಹೋಗೋದಿಲ್ಲ, ಪಶ್ಚಿಮಕ್ಕೆ ಹೋಗೋವನು ಪೂರ್ವಕ್ಕೆ ಹೋಗೋದಿಲ್ಲ. ಈತನೇನಂತಾನ, ನಾನು ಎರಡೂ ಕಡೆ ಹೋಗ್ತೀನಿ ಅಂದ್ರೆ ಒಂದು ಕಡೆನೂ ಹೋಗೋದಿಲ್ಲ ಮನೆಗೆ ಅಂತ. ಅದಕ್ಕೇನಂತಾನೆ, ಮನಸ್ಸೇನದಂದ್ರೆ ಮಾಯಾದಲ್ಲಿ ಕಟ್ಕೊಂಡು ಬಿಟ್ಟದ. ಅದಕ್ಕೆ ಯಾರಾದ್ರೂ ಕಟ್ಟ್ಯಾರೇನು ಇಲ್ಲ, ತನ್ನಷ್ಟಕ್ಕೆ ತಾನೇ ಕಟ್ಕೊಂಡದು. ಒಬ್ಬನು ಹೋಗಿ ಕಂಬ ಆಗಲಿ ಮರ ಆಗಲಿ ಅದಕ್ಕೆ ಹಿಡ್ಕೊಂಡು ಬಿಟ್ಟು ಗಟ್ಟಿ. ಅಲ್ಲಿಂದೇನಂತ, ನನಗಿದು ಮರ ಬಿಡಲ್ದು. ಮರ ನಿನಗೆ ಹಿಡ್ದದ, ನೀನು ಮರಕ್ಕೆ ಹಿಡ್ಕೊಂಡಿದೆಯೋ ಅದ್ರ ವಿಚಾರ ಮಾಡು. ಮರ ಹಿಡಿಲಿಕ್ಕೆ ಕಾರಣ ಇಲ್ಲ, ನೀನು ಮಾತ್ರ ಮರಕ್ಕೆ ಹಿಡ್ಕೊಂಡು ನನಗೆ ಮರ ಬಿಡುವಲ್ದು ಅಂತ. ಹೇಗೆ ಕೋತ್ ಹಿಡಿಬೇಕಾದ್ರೆ ಆ ಕೊರಸರು ಏನು ಮಾಡಿರ್ತಾರೆ, ಒಂದು ಚಿಕ್ಕ ಬಾಯಿ ಇದ್ದದ್ದು ಯಾವುದೇ ಒಂದು ಪಾತ್ರ ತಗೊಂಡು ಅದರಲ್ಲಿ ಕಡ್ಲಿ ಪಡ್ಲಿ ಅಂಥವು ಇಂಥವು ಹಾಕಿಬಿಟ್ಟಿರ್ತಾರೆ. ಆ ಕೋತಿ ಏನು ಮಾಡಿರ್ತದೆ, ಓಡಿ ಬಂದು ಅದರಲ್ಲಿ ಕೈ ಹಾಕ್ತದೆ. ಕೈ ಹಾಕಿ ಗಟ್ಟಿ ಹಿಡಿದು ಬಿಡ್ತದೆ. ಹಿಡಿದು ಕೂಡಲೇ ಕೈ ದೊಡ್ಡದಾಗ್ತದೆ, ಆ ಮುಖದಿಂದ ಬರೋದಿಲ್ಲ. ಆ ಕೋತಿ ಹಿಡಿಯವನು ಅಲ್ಲೇ ಕೂತಿರ್ತಾನೆ, ಹಿಡಿದು ಬಿಡ್ತಾನೆ. ಅದರಂತೆ ಕೆಲವು ಜನರು ಏನಂತಾರೆ, ನನಗೆ ಸಂಸಾರ ಬಿಡುವಲ್ರಿ, ಬಹಳ ತಾಪತ್ರಯ. ನಿಜವಾಗಿ ನಿನಗೆ ತಾಪತ್ರಯ ಗೊತ್ತಾಗಿದ್ದಾದ್ರೆ ನೀನು ಬಿಡುತ್ತಿದ್ದಿ ಅನ್ನೋದಕ್ಕೆ ಸುಮ್ಮನೆ ತಾಪತ್ರಯ ಅಂತಿ, ಅದರಲ್ಲೇ ಇದ್ದೀಯ. ಸಂಸಾರ ಬಹಳ ತೊಂದರೆ, ಬಹಳ ತಾಪತ್ರಯ. ತಾಪತ್ರಯ ಆದ್ರೆ ಬಿಡು ಅಂದ್ರೆ ನಿನ್ನ ತಾಪತ್ರಯ ನಿಜ. ಬಿಡೋದಿಲ್ಲ ಅಂದ್ರೆ ಅದಕ್ಕೆ ತಾಪತ್ರಯ ಅಂದ್ರೆ ಏನು? ನಾವು ಈ ಪ್ರಕಾರ ಹಾಗೆ ಅನ್ನುವುದು, ಅದಕ್ಕೆ ಕಟ್ಕೊಂಡು ಕೂಡೋದು. बजे आपसे जाल गई मरकट मोटी, जो नलनी का सुआ बात सब ऐसी झूठी. ಯಾಗೇನದಂದ್ರೆ ಪಂಜರದಲ್ಲಿರ್ತಕ್ಕಂಥ ಗಿಳಿ ಒಳಗೆ ಕೂತು ರಾಮ ರಾಮ ರಾಧೇಶ್ಯಾಮ ಏನೇನೋ ಜಪ ಮಾಡಿರ್ತದೆ. ಪರಂತು ಪಂಜರದ ಒಳಗಲ್ಲ. ಪಂಜರ ಏನದನ್ನು ಬಾಗಿಲು ತೆರೀಲಿಲ್ಲ, ನೀನು ಕಡೆಗೆ ಹಾಕಲಿಲ್ಲ. ಹಾಗೆ ನಾವು ಏನಾದ್ರೂ ರಾಮಾಯಣ ಕೇಶವಾಯನ ಗೋವಿಂದಾಯನ ಅಂತ ಬರಳ್ನು ಎಣಿಸಿದೆವು, ಆ ದೇವ್ರ ನಾಮವೂ ಜಪ ಮಾಡಿದೆವು. ಮಾತ್ರ ಪಂಜರದಿಂದ ಹೊರಗೆ ಬಂದೇ ಇಲ್ಲ. ಅದು ಆ ಗಿಳಿಯಂಗೆ ನೀನು ಏನಾದ್ರೂ ಒಂದು ಜಪ ಪಾಪ ಮಾಡ್ಕೋತ ಇರುವುದು ಅಷ್ಟೇ, ಪರಂತು ಹೊರಗೆ ಬರೋದೇ ಎಲ್ಲಿ? ಯಾಕೆ? ಅದು ಗಿಳಿಯನ್ನು ರಾಮನಿಗೆ ತಿಳಿದನ್ನುವುದಿಲ್ಲ. ಸುಮ್ಮನೆ ಕಲಿಸಿರ್ತಾರೆ, ರಾಮ ರಾಮ ರಾಧೇಶ್ಯಾಮ ಅಂತೇಳಿ ಕಲಿಸಿರ್ತಾರೆ ಅಷ್ಟದು ಅಂಥದ್ದು ಅಷ್ಟೇ. ಒಳಗೆ ಅದಕ್ಕೂ ಗೊತ್ತಿಲ್ಲ ರಾಮ ಯಾರು ರಾಧೇಕೃಷ್ಣ ಯಾರು. ಜೈ छोड़े नहीं आप भरम में पड़ा गवारा, खींच लिए जो हाथ को वो न पकड़न हारा. छोड़े नहीं आप भरम में पड़ा गवारा, खींच लिए जो हाथ को वो न पकड़न हारा. ತನ್ನ ಕೈ ಮುಟ್ಟಿ ದೊಡ್ಡದಿರುವುದರಿಂದ ಅದು ಹೊರಗೆ ಬರುವಲ್ದು ಕೈ, ತಾನೇ ಅದಕ್ಕೆ ಬಿಡುವಲ್ಲ. ಒಳಗಿನ ಕಾಳಿನ ಆಶೆಗಾಗಿ ಅದು ಗಟ್ಟಿ ಹಿಡಿದು ಬಿಟ್ಟ. ಒಮ್ಮೆ ನೀನು ಕೈಯನ್ನು ಕಾಳು ಬಿಟ್ಟು ಏನದಂದ್ರೆ ಮೇಲಕ್ಕೆ ತಕೋ, ತಾನೇ ಬಂದು ಬಿಡ್ತದೆ.
ಹಾಗೆ ನಾವೆಲ್ಲ ಸಂಸಾರ ಹಿಡ್ಕೊಂಡು ನಾನು ಬಿಡುಗಡೆ ಆಗಬೇಕು, ನಾನು ಇದೇ ಜನ್ಮದಲ್ಲಿ ಮುಕ್ತಿಗೆ ಹೋಗಬೇಕು, ಮತ್ತು ರಾಧಾಸ್ವಾಮಿ ನಾಮ ಜಪ ಮಾಡಬೇಕು, ಸತ್ಯನಾಮ, ಆಗ ಈಗ ಏನಿರೇ ಅಂದುಬಿಟ್ಟೆವು. ಮುಟ್ಟಿ ಹಿಡಿದಿದ್ದು ಅದೇಲ್ಲಿ ಬಿಟ್ಟು ಅದು ಕೈಯಂದು ಬಿಟ್ಟರೆ ಆ ವೇಳದಲ್ಲಿ ನೀನು ಕಡೆಗೆ ಹಾಕ್ತೀನಿ, ನಿನಗೆ ಹಿಡಿಯೋರೇ ಯಾರೂ ಇಲ್ಲ. ಜೈ रोवन लागे पूत काल ने पकड़ाई. ಎಲ್ಲಿವರೆಗೂ ನಿನ್ನ ಜೀವನದೋ ಅಲ್ಲಿವರೆಗೂ ಇದರದಿಂದ ನೀನು ಬಿಡುಗಡೆ ಮಾಡ್ಕೊಂಡು ಓಡಿ ಹೋಗು. ಇಲ್ದಿದ್ರೆ ಮತ್ತೆ ಕಾಲನ್ನು ಹಿಡಿದು ಎಳೆಯಲ್ಲಿ ನಿನ್ನ ಮಕ್ಕಳು ಮರುಗಳು ಒಂದು ಕೂತು ಏನದಂದ್ರೆ ಅಳ್ತಾವ, ಹತ್ತು ಕಳಿಸಿ ಬಿಡ್ತಾವ. ಆಗೋಯ್ತು ಇಷ್ಟೇ ನಿಂದು ಜೀವನದ ಸ್ಥಿತಿ ಏನು, ಅಂತಿಮ ಗತಿ ಏನಂದ್ರೆ ಇಷ್ಟೇ. ಕಾಲು ಒಯ್ತಿರ್ತಾನೆ, ಇವು ಅಳ್ತಿರ್ತಾವ, ಒಯ್ದು ಬಿಡ್ತಾರೆ. ಆಗೋಯ್ತು ಇಷ್ಟೇ. ಅಂತಿಮದು ಏನದು, ಮತ್ತೆ ಇನ್ನೊಂದು ಏನಿಲ್ಲ, ಇಷ್ಟೇ. पलटो आशा अधिक है, लालच बुरी बलाए, मन माया छोड़े नहीं, बजे आपसे जाए. ಏನಂತಾರೆ, ದಿನನ್ ಪ್ರತಿ ಆಶಾ ಬೆಳ್ಕೋತೆ ನಡೆದದ್ದು ಹೊರತಾಗಿ ಆಶಾ ಕಮ್ಮಿ ಆಗವಲ್ದು, ಮತ್ತಿಷ್ಟು ಹೆಚ್ಚಿಗೆ ಹಾಕೋತೆ ನಡೆದು. ಆ ಹೆಚ್ಚಿನ ಆಶಾ ಮತ್ತಿಷ್ಟು ಲೋಭ ಉತ್ಪತ್ತಿ ಮಾಡ್ಕೋತೆ ನಡೆದದ್ದು. ಇದು ಯಾರು ಕಟ್ಟಿದ್ರು ಅಂದ್ರೆ ನಿನ್ನಲ್ಲಿದೆ ಆಶಾ ಉತ್ಪತ್ತಿ ಆಗ್ತದೆ, ನಿನಗೆ ಕಟ್ಕೊಂಡು ಬಿಟ್ಟ. ತಾನೇ ಹೋಗಿ ಅದರಲ್ಲಿ ಕಟ್ಕೊಂಡು ತಾನೇ ಕೈ ಅದರಲ್ಲಿ ಸೇರಿಸಿಕೊಂಡು ಒದ್ದಾಡ್ಕೋದು ಕೂತು ಬಿಟ್ಟ. ಇವನಿಗೆ ಯಾರು ಹಿಡಿಯೋರು ಇಲ್ಲ, ಒಂದು ತಾನೇ ಹಿಡ್ಕೊಂಡನಲ್ಲ. ಜೈ घर में जिंदा छोड़ के मुर्दा पूजन जाए, घर में जिंदा छोड़ के मुर्दा पूजन जाए. ಕೆಲವರು ಈ ರಹಸ್ಯಕ್ಕೆ ತಿಳಿಲಾರ್ದೆ ಭಕ್ತಿ ಮಾಡಿ ಮುಕ್ತಿ ಪಡಿಬೇಕಂತ ಹೇಳಿ ಏನೋ ಒಂದು ಕಲ್ಪನಾ ಮಾಡ್ಕೊಳ್ಳೋದು. ಭಕ್ತಿದನು ಹೇಗೆ ಭಕ್ತಿ ಕಲ್ಪನಾದವನು ಅದೇ ಪ್ರಕಾರ ಮುಕ್ತಿ ಕಲ್ಪನಾನು ಅದ. ಮುಕ್ತಿನೂ ಒಂದು ಕಲ್ಪನಾ. ನಿನ್ನ ಭಕ್ತಿನೇ ಕಲ್ಪನಾದಲ್ಲಿ ಅದಂದ್ರೆ ಮುಕ್ತಿನೂ ಒಂದು ಕಲ್ಪನಾನೇ. ಅಂಥ ಕಲ್ಪನೀ ಪುರುಷರಿಗೆ ಹೊರಗೆ ಏನದಂದ್ರೆ ದೇವಿ ದೇವತಾದಿಗಳು. ಯಾಕೆ ಇವನು ಕಲ್ಪನಾದಿಂದ ಉತ್ಪತ್ತಿ ಆಗಿದ್ದು. ರಾಮ, ಕೇಶವ, ವಿಠ್ಠಲ, ವೆಂಕಟರಮಣ, ಶಂಕರ, ಶಿವ, ಆ ಅಪ್ಪ ಈ ಅಪ್ಪ ಇವನೇನೋ ಅದನ್ನು ಒಂದು ಕಲ್ಪನಾ ಮಾಡ್ಕೊಳ್ಳೋದು. ಕಲ್ಪನಾ ಮಾಡಿ ಅದರ ಪೂಜೆ ಮಾಡ್ಕೋತಿರೋದು. घर में जिंदा छोड़ के मुर्दा पूजन जाए. ತನ್ನ ಅಂತರದಲ್ಲಿ ಏನದಂದ್ರೆ ಚೇತನ ಶಕ್ತಿ, ಜೀವನ ಶಕ್ತಿ ಆತ್ಮನು ಆತನಿಗೆ ಬಿಡೋದು. ಹೊರಗೆ ಕಲ್ಲ ಮಣ್ಣ ಹೆಣಕ್ಕೆ ಪೂಜೆ ಮಾಡ್ಕೋತ ಹೋಗ್ಬೋದು. ಮುಸಲ್ರು ಏನು ಮಾಡ್ತಾವ, ಅವನು ಹೋಗಿ ಗೋರಿ ಮಾಡಿ ಅದ್ರಾಗಿಟ್ಟು ಅದಕ್ಕೆ ಪೂಜೆ ಮಾಡ್ತಾವ. ನಮ್ಮ ಹಿಂದಪ್ಪಗಳನ್ನು ಏನು ಮಾಡ್ತಾರೆ, ಅದೇ ಎಲ್ಲಿಗೆ ಒಂದು ಕಲ್ಲು ತಂದ್ರೇನು ಕಾಟದ ಅದಕ್ಕೆ ದೇವ್ರು ಮಾಡಿ ಇದು ಯಾರು ವೆಂಕಟರಮಣ. ಏನು मुर्दा पूजन जाय बीत को सिरदाना वे, मन फूल खांड जाय के तुरत चढ़ावे. ಈಗ ಮುಸಲ್ಮಾನರು ಹೋಗಿ ಆ ಮಸೂತಿಯಲ್ಲಿ ಏನದಂದ್ರೆ ಏನೂ ಇರೋದಿಲ್ಲ, ಬರೇ ಗ್ವಾಡಿ ಸುಣ್ಣ ಹಚ್ಚಿರ್ತಾರೆ ಅಷ್ಟೇ. ಅಲ್ಲಿ ಹೋಗಿ ಏನೋ ಕೆಳಗೆ ಬಿದ್ದು ಬಿದ್ದು ನಮಸ್ಕಾರ ಮಾಡಿ ಮೊಳಕಾಲು ಊರಿ ಏನೇನೋ ತಿಪ್ಪಲು ಮಾಡಿರ್ತಾರೆ. ನೋಡ್ಬೇಕಾದ್ರೆ ಏನಾದ್ರು ಬರೀ ಗಾಡಿ. ಅದರಂತೆ ನಮ್ಮ ಹಿಂದಪ್ಪಗಳಿಗೂ ಇದೇ ಕಥೆ. ಎದುರು ನೋಡ್ಬೇಕಾದ್ರೆ ಯಾವುದು ಚೇತನ ದೇವರ ಅಥವಾ ಚೇತನ ಶಕ್ತಿಗಳಿಲ್ಲ. ಜೈ मुर्दा पूजन जाय बीत को सिरदाना वे, पान फूल औ खांड जाय के तुरत चढ़ावे. ಅಂಥ ದೇವರು ಪ್ರತ್ಯಕ್ಷ ನಮಗೆ ಕಂಡ್ರೂ ಸಹ ಅಲ್ಲಿ ಒಳ್ಳೆ ಒಳ್ಳೆ ಮಿಷ್ಟಾನ್ನ, ಪರಮಾನ್ನ, ಮತ್ತೇನ ವಿಳೆ, ಅಡಿಕೆ, ಟೆಂಕಾಯಿ ವಗೈರೆ ಹಣ್ಣು ಹಂಪಲು ಎಲ್ಲ ಇಟ್ಟು ಬರೋದು.
ಇಟ್ಟು ನಮಸ್ಕಾರ ಮಾಡೋದು. ದೇವರು ಇಲ್ಲಿಲ್ಲ, ಏನೂ ಇಲ್ಲ. ಕಡೆಗೆ ಒಬ್ಬೊಬ್ರು ಏನು ಮಾಡಿರ್ತಾರೆ ಅಂದ್ರೆ ಇಲ್ಲೇ ಯಾಕೆ ಬಿಟ್ಟು ಹೋಗ್ಬೇಕಂತ ಮತ್ತೆ ಕಟ್ಕೊಂಡ್ರೂ ಬರೋದು. ದೇವ್ರಿಗೆ ತೋರಿಸಿದೇವು ಆಯಿತು. ದೇವ್ರೇನು ಊಟ ಮಾಡ್ತಾನೆ? ಹಾಗೆ ತೋರಿಸಿದ್ರೆ ಆಗೋಯ್ತು. ಮಹಾರಾಷ್ಟ್ರದಲ್ಲಿ ಒಂದು ಗಾದೆ, ದೇವಾकडे हात आपल्याकडे भात. ದೇವರಿಗೇನೋ ಬರೀ ಕೈ, ತನ್ನ ಕಡೆ ಏನದಂದ್ರೆ ಎಲ್ಲ ಅಡಿ. ಇದು ಪ್ರತ್ಯಕ್ಷವಾಗಿ ದೇವರಿಗೆ ನಾವು ಮೋಸ ಮಾಡ್ತೇವೆ. ಒಂದು ಈಗ ಸಣ್ಣ ಮಗುವಿಗೆ ಏನಾದ್ರೂ ನಾವು ಕೊಡ್ತೇವೆ ಅಂಥೇಳಿ ಹಿಂಗೆ ಕೈ ತೋರಿಸಿ ಬಗಲಾಗಿ ಹಿಡ್ಕೊಂಡ್ರೆ ಮಗು ಬಿಡೋದಿಲ್ಲ. ಅಲ್ಲಿ ಬಗಲಾಗಿ ಹಿಡ್ಕೊಂಡಿತ್ತಾ ಅಂತ. ಇನ್ನು ದೇವರಿಗೆ ತೋರಿಸಿ ನಾವು ತಿಂತೇವಂದ್ರೆ ಅದೆಂಥ ದೇವರ? ಜೀ ताल की माटी आन ऊंच के बांधन चौरी, लीप पोत के धरन पुरी गौ बरा कचौरी. ಏನು ಎಲ್ಲಿದೋ ಒಂದು ಮಣ್ಣು ತಂದು ಗಾಡಿ ಕಟ್ಟಡಿ ತಯಾರು ಮಾಡಿ ಇದೊಂದು ದೇವಾಲಯ, ಈತನೊಬ್ಬನ ದೇವರ ಅಂಥೇಳಿ ಏನೇನೋ ಕಲ್ಪನೆ ಮಾಡಿಬಿಡೋದು. ಕೆಲವ್ರು ಏನಂದ್ರೆ ಬ್ರಾಹ್ಮರು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತೇವು ಅಂದ್ರೆ ಏನು, ಇದರಲ್ಲಿ ಪ್ರಾಣ ಪ್ರೇರಕ ಮಾಡ್ತೇವು ಅಂತ ಬ್ರಾಹ್ಮರು ಹೇಳಿಬಿಡ್ತಾರೆ. ಒಬ್ಬನೇ ಏನದನ್ನು ಮಾಡ್ಯಾನ, ಪ್ರಾಣ ಪ್ರತಿಷ್ಠೆ ಮಾಡಿದ ನಂತರ ಒಂದೇರೆ ಏನದು ಕಲ್ಲು ಎದ್ದು ಕೂತಾವ ಬರೇದೇ. ಅವ್ರು ಹೇಳೋದು ಇವ್ರಿಗೆ ಮಾಡೋದು ಅಷ್ಟೇ. ಜೀ पियर लोगा पहिर जाय के बैठन बूढ़ा, भरम भरम अभुआई मंगत गई खसी के मुंडा. पियर लोगा पहिर जाय के बैठन बूढ़ा, भरम भरम अभुआई मंगत गई खसी के मुंडा. ಅದರಲ್ಲಿ ಒಬ್ಬೊಬ್ಬರು ಏನು ಮಾಡಿರ್ತಾರಂದ್ರೆ ದೇವ್ರ ಮೇಯಾಗ ಬಂದಂತ ತಾವೇ ದೇವರಾಗಿ ಕುಣಿತಾವ. ದೇವ್ರ ಯಾಕೆ ಮೇಯಾಗ ಬಂದವನು? ಅವನು ನಿನ್ನ ಮೇಯಾಗ ಯಾಕೆ ಬರ್ತಾನ? ಅವನು ಒಂದು ಅರಿಶಿಣ ಎಬ್ಬಿಸಿದ್ದು ಯಾವಾದರೆ ಬಟ್ಟೆ ಉಟ್ಕೊಳ್ಳೋದು, ಆ ದೇವ್ರ ಹತ್ರ ಹೋಗಿ ಕೂಡೋದು, ಮೇಯಾಗ ಬಂದಾಗ ಟೇಲಿ ಪಾಲಿ ಏನಾದ್ರೂ ಅಳಿಗಾಡಿಸಿ ಏನು ಬೇಕು, ಮ್ಯಾಕೆ ಬೇಕು, ಕೋಳಿ ಬೇಕು, ಇವರು ದೇವ್ರು ಬೇಡ್ತಾನಂತ ಹೇಳಿ ಕೊಟ್ಟು ಬಿಡೋದು. ಅವ್ರಿಗೆಷ್ಟು ತಾವೆಷ್ಟು ತಿಂದು ಬಿಡೋದು ಅಷ್ಟೇ. ಜೈ पलटो सब घर बांट के ले ले बैठे खाए, घर में जिंदा छोड़ के मुर्दा पूजन जाए. ಅದು ಒಬ್ಬರಿಗೆ ತಿನ್ನೋದಾಗ್ತದೆ. ಎಲ್ಲ ಮನೆ ಮಂದಿ ಎಲ್ಲ ಏನದು ಅಂದ್ರೆ ಹಂಚ ಪಾಲು ಮಾಡ್ಕೊಂಡು ತಿಂದು ಬಿಡ್ತಾರೆ. ಆಗಿವತ್ತು ದೇವರ ಇಂಥದ್ದು ಎಲ್ಲಿವರೆಗೂ ನಿನ್ನ ಅಂತರದಲ್ಲಿ ಜಡಭಾವನ ಅದೋ ಅಲ್ಲಿವರೆಗೂ ನಿನ್ನ ಚೇತನ ಸತ್ತಕ್ಕ ನೀನು ಹೇಗೆ ತಿಳಿದಿ? अतीत जो तो माया ते अतीत. ಸದ್ಗುರು ಪಲ್ಟು ಸಾಹೇಬರು ವಾಕ್ಯ. ಇವರ ಅಯೋಧ್ಯಾವಾಸಿಗಳು. ಸರ್ವರು ಏನದಂದ್ರೆ ನಾವು ತ್ಯಾಗಿಗಳು, ಅತಿಥಿಗಳು ಅಂಥೇಳಿ ತಮ್ಮಷ್ಟಕ್ಕೆ ತಾವೇ ಏನದಂದ್ರೆ ಹೊಗಳಿಕೊಂಡಿರ್ತಾರೆ. ಅತೀತ ಅಂದ್ರೆ ಏನು? ಈ ಮಾಯದಕ್ಕಿಂತಲೂ ಮೇಲಾಗಿ ಮಾಯದ ಇಷ್ಟನೇ ಇರಲಾರ್ದು ಮಾಯದಿಂದ ದೂರ ಆದಂಥವ್ರ ಹೆಸರು ಅತೀತ. ಅತೀತ ಅಂತ ಹೇಳಿ ಬೇಕಾದವ್ರ ಹೆಸರನ್ನು ಇಟ್ಕೋಬಹುದು. ಮತ್ತು ವಸ್ತ್ರಗಳ ತ್ಯಾಗನ ಮಾಡಿ ಭಭೂತಿ ಲೇಪನ ಮಾಡ್ಕೊಂಡು ತಿರುಗಬಹುದು. ತಲೆ ಬೋಳಿಸಿಕೊಂಡು ತಾಮ್ರ ಕೊಡನು ಮಾಡ್ಕೋಬಹುದು. ಇವೆಲ್ಲ ಏನು ಕೂದಲು ಬೆಳೆಸಿದ್ರೆ ಗಡ್ಡ ಬೆಳೀತಾವೆ 4 ತಿಂಗಳಲ್ಲಿ. ಇದರ ಹೆಸರು ಅತೀತ ಅಲ್ಲ.
ಮಾಯದ ವಿಚಾರವೇ ತನ್ನ ಹೃದಯದಲ್ಲಿ ಬರಲಾರದಂತಾದ್ರ ಹೆಸರು ಅತೀತ. ಜಿ माया ठगने ठगा संसार सुर नर मुनि ಬೋರೆ ಮಂಜುಧಾರ. ಮಾಯಾರೂಪವಾದಂಥ ಮೋಸ ಶಕ್ತಿ ಇಂಥ ಬಲವಾನದ ನಮ್ಮಂಥ ಜೀವಿಗಳೇನು ಸುರರು ನರರು ಮುನಿಜನರು. ವಿಶ್ವಾಮಿತ್ರನು 60,000 ವರ್ಷ ವಾಯು ಆಹಾರ ಮಾಡಿ ತಪಶ್ಚರ್ಯ ಮಾಡಿದ. ಕಡೆಗೆ ಏನದಂದ್ರೆ ಮೇನಕಾ ಹೋಗಿ ಶಕುಂತಲ ತಯಾರಾದವು. ಮಾಯಾ ಇಂಥ ಜಬರ್ದಸ್ತ್ ಶಕ್ತಿ ಅದ. ಅದು ಬಿಡಬೇಕಾದ್ರೆ ಸಾಮಾನ್ಯ ಮಾತಲ್ಲ. ಹೇಳೋದಕ್ಕೆ ಎಲ್ಲರಿಗೂ ಬರಬಹುದು, ಪರಂತು ಹೃದಯದಿಂದ ಅದರದ್ದು ತಿರಸ್ಕಾರ ಆಗುವುದು ಮಾತ್ರ ಮಹಾಕಠಿಣ. ಜಿ माया बोले मीठी बोले गांठ से ज्ञान ध्यान ले खोल. ಅದು ಏನು ಮಾಡ್ತದೆ? ತನ್ನ ಮೋಹರೂಪವಾದಂಥ ಪ್ರೇಮದ ವಾಕ್ಯದಿಂದ ನಿನ್ನ ಹೃದಯದಲ್ಲಿ ಇರ್ತಕ್ಕಂಥ ಜ್ಞಾನ ವಿಚಾರ ಗಂಟಲೇ ಎಳ್ಕೊಂಡು ಬಿಡ್ತದೆ. ಅದಕ್ಕೆ ನೋಡಿದ ಕೂಡಲೇ ನಿನ್ನ ಮನಸ್ಸು ಏನದಂದ್ರೆ ಬೇರೆ ಆಗಿ ಹೋಗ್ತದೆ. ಮತ್ತು ಯಾರು ಮನಸ್ಸು ಏನದಂದ್ರೆ ಏಕಾಕಾರ ರೂಪವಾದಂತಹ ನಾಮದಲ್ಲಿ ಕೂಡದು, ಅದು ಬೇಕಾದಷ್ಟು ಕುಣಿದಾಡೋದನ್ನು ಸಹಿತ ಅದರ ಕಡೆ ನೋಡುವುದಿಲ್ಲ. ಆ ಗತಿ ಗುರು ಸೇವಾದಿಂದ ಪ್ರಾಪ್ತಾದಿತ್ತು ಹೊರತಾಗಿ ತನ್ನಷ್ಟಕ್ಕೆ ತಾನೇ ಎಷ್ಟು ಗ್ರಂಥ ಓದಿದ್ರೆ ಏನದು? ನಾನಕ ಕಾಗದ ಲಕ್ಷ್ಮಣ ಪಡ್ಪಡ ಕೀಜೆ ಭಾವ. ಒಂದು ಮನ ಬಿಟ್ಟು ಲಕ್ಷ್ಮಣ ಓದಿದ್ರು ನಿನ್ನ ಬುದ್ಧಿನೇ ಅಲ್ಲ. ಆ ಬುದ್ಧಿ ಗ್ರಂಥ ಓದ್ತು, ಅದಿಷ್ಟು ನೆನಪಿನಲ್ಲಿ ಇಟ್ಟುಕೊತ್ತು. ಇದ್ರದಿಂದ ಏನಾಯ್ತು? ಏನೂ ಇಲ್ಲ. ಪುಕ್ಷಟೆ ಪುರಾಣ ಉಂಡು ಬಗುರಣ್ಣ. ಜಿ माया के यग काली नाग काटे पानी सके न मांग. ಮಾಯಾ ಏನದಂದ್ರೆ ಕರಿ ಶರ್ಪಣಿ. ಒಮ್ಮೆ ಏನದಂದ್ರೆ ಕಚ್ಚಿತು ಅಂದ್ರೆ ನಿನಗೆ ನೀರು ಬೇಡುವುದಕ್ಕೆ ಸಹಿತ ಅವಕಾಶ ಇರೋದಿಲ್ಲ. ಸತ್ಯ ಹೋಗ್ತೆ. ಆ ವಿಷಯ ಇಂಥ ಜಬರ್ದಸ್ತ್ ಅದ. ಜಿ पलटू दास माया यग काले भाग बचे साहिब के लाल. ಮಾಯನೇ ಕಾಲು ಶಕ್ತಿ. ನಿನ್ನ ಕಾಲೆಲ್ಲ ಏನದಂದ್ರೆ ಮಾಯನೇ ಹರಣ ಮಾಡ್ತು. ಪ್ರಾತಃ ಕಾಲ ಎದ್ದು ಕೂಡ್ಲೇನೆ ಇಡ್ಲಿ ದೋಸಾ ಕಾಫಿ ಇವು ಹಾಕಿಬಿಟ್ಟ. ಯಾರಿಗೆ ಮೋಸ ಮಾಡಲಿ, ಯಾರಲ್ಲಿ ಹೇಗೆ ಕಿತ್ಕೊಂಡು ಬರಲಿ, ಏನೇನು ಮಾಡಲಿ ಅಂಥೇಳಿ ಅದು ಮನುಷ್ಯಂದೇ ಆ ಮಾಯದಿಂದ ಮನೆ ಹೊರಗೆ ಹೊರಟ. ಸಾಯಂಕಾಲದವರೆಗೂ ಏನದಂದ್ರೆ ಸುಳ್ಳ ತಕ್ಕ ಮೋಸತನ ಕಾಳ್ತದೆ. ಏನೇನು ಮಾಡಿ ಮನೆಗೆ ಏನದೊಂದು ಗಂಟು ಹೊತ್ಕೊಂಡು ಬಂದ ಪಾಪದ್ದು. ರಾತ್ರಿ ಕಾಲದಲ್ಲಿ ಏನೋ ಭೋಗ ಮತ್ತು ನಿದ್ರೆಯಲ್ಲಿ ಆಯುಷ್ ಕಳೆದ. ಇದೇ ಮಾಯಾರೂಪವಾದಂತಹದ್ದು ಕಾಲ. ಅಂತಿಮ ಅದೇ ಮಾಯನೇನು ನಿನಗೆ ತಿಂದು ಬಿಡ್ತು. पलटू दास माया यग काले भाग बचे साहिब के लाल. ಯಾರೋ ಒಬ್ಬರು ವಿರಳ ಪುರುಷರು, ಆ ಪರಮಾತ್ಮನ ಪ್ರೇಮಿ ಜನರು ಈ ಮಾಯಾಶಕ್ತಿಯಿಂದ ಓಡಿ ಅವ್ರು ಮಾತ್ರ ಬದುಕಿದ್ರು ಹೊರತಾಗಿ ಇಲ್ಲದಿದ್ರು ಎಲ್ಲರಿಗೂ ಏಟ್ ಹಾಕ್ಬಿಡ್ತು. साहिब मेरा सब कुछ तेरा अब नाही कुछ मेरा है. ಒಳ್ಳೆ ಭಕ್ತರು ಮತ್ತು ಒಳ್ಳೆ ಸಾಧು ಜನರು ಸಿದ್ಧಾಂತ ಏನಂದ್ರೆ, ಹೇ ಪರಮಾತ್ಮನೇ, ಈ ಸೃಷ್ಟಿಗೆ ನಿಂದದ. ನಾನು ಹುಟ್ಟೋದಕ್ಕಿಂತಲೂ ಮೊದಲು ಗೊತ್ತಿದ್ದಿದ್ದಿಲ್ಲ. ನಾನು ಯಾರು ಹೊಟ್ಟೆಲೇ ಹುಟ್ತೀನಿ, ಅವ್ರ ತಾಯಿ ತಂದೆಗೆ ಸಹಿತ ಗೊತ್ತಿದ್ದಿದ್ದಿಲ್ಲ ನನ್ನ ಹೊಟ್ಟೆಲೆ ಇಂಥ ಮಗನೇ ಹುಟ್ಟಬಹುದು ಅಂತ. ಅಂದ್ರೆ ಈ ಸೃಷ್ಟಿಯೇ ಎಲ್ಲ ನಿಂದದು. ಅದರೊಳಗೆ ನಾವು ನಂದು ಅಂತೇಳಿ ಹಿಡ್ಕೊಂಡು ಕೂತ್ರೆ ಮಾತ್ರ
ನಾವು ಜಡರೂಪವಾಗಿ ನಮ್ಮ ಅವಶ್ಯವೇ ಅದಕ್ಕೆ ಹಚ್ಚಬೇಕಾಗ್ತದೆ. ಅದಕ್ಕೆ ಸಂತ ಮಹಾತ್ಮರು ಅಥವಾ ಸಾಧು ಜನರು ಏನಂತಾರೆ, ಹೇ ಪರಮಾತ್ಮನೇ, ಸರ್ವಸ್ವ ನಿಂದೆ ಇರ್ತಿರ್ಲಿಕ್ಕಾಗಿ ನಾನು ಒಪ್ಪಿಸುವುದು ಏನು? ನನ್ನ ಶರೀರವೂ ನಿಂದು, ಜಗತ್ತೇ ಎಲ್ಲ ನಿಂದೆ ಇರ್ತಿರ್ಲಿಕ್ಕಾಗಿ ಅಲ್ಲಿ ನಾನು ಒಪ್ಪಿಸುವುದು ಏನು? साहिब मेरा सब कुछ तेरा, अब नाही कुछ मेरा है, यह समता ममता के कारण 84 किया फेरा है. ಇದು ನಂದು ನಾನು ಅನ್ನೋದು ಕಾರಣ 84 ಲಕ್ಷ ಯೋನಿ ಭ್ರಮಣ ಮಾಡಿ ನನಗೆ ಬರಬೇಕಾಯ್ತು. ಇದು ಅಷ್ಟು ಎಲ್ಲ ನಿಂದು, ನೀನು ನನ್ನವನು. ನಾನು ಅನ್ನತಕ್ಕಂಥದ್ದು ಎಲ್ಲಿ ಅಂಶ ಮಾತ್ರ ಅದೋ ಅಲ್ಲಿಯೂ ಇದನ್ನು ಮಾತ್ರ ಜನ್ಮೆತ್ತಿ ಬರಬೇಕಾದಿತ್ತು. मृग जल निरख के त्रिखा बुझे नहीं, सूखे अटका बेरा है. ಏನು ಮೃಗಜಲ, ಬಿಸಿಲು ಕಾಲದಲ್ಲಿ ಬಿಸಿಲು ಏನದಂದ್ರೆ ಒಳ್ಳೆ ತತ್ವವಾದಂತಹ ಬಿಸಿಲಿತ್ತಂದ್ರೆ ನೀರಿನ ತರಂಗ ಕಂಡಂಗೆ ಕಾಣಿಸ್ತಾವ ದೂರಿಂದ ನೋಡಿದ್ರೆ. ನೀರಡಿಕಾದಂತಹ ಜಿಂಕಿ ಅದು ನೀರದಂತ ಹೇಳಿ ಅದರ ಹಿಂದೆ ಓಡಿ ಹೋಗಿ ಸತ್ತು ಹೋಯಿತು ಅಂತ. ಅದರಂತೆ ಇದು ಮೃಗಜಲ. ಇವತ್ತೊಂದು ಬೇರೆ ಅದು, ನಾಳಿಗೊಂದು ಬೇರೆ ಅದು, ಪ್ರತಿನಿತ್ಯ ಒಂದೊಂದು ತರಂಗಗಳು ಬೇರೆ ಬೇರೆ ಅದಾವ. ಕ್ಷಣ ಕ್ಷಣ ಮಾತ್ರದಲ್ಲಿ ಬದಲಾವಣೆ ಆಗ್ತಾವ. ಅಂದ್ರೆ ಇದು ಮೃಗಜಲ, ಇದು ನಿಜವಾದದ್ದಲ್ಲ. ಒಂದೇ ಸ್ತ್ರೀ ಒಬ್ಬನಿಗೆ ತಾಯಿ ಆಗ್ಯದ, ಒಬ್ಬನಿಗೆ ತಂಗಿ ಆಗ್ಯದ, ಒಬ್ಬನಿಗೆ ಮಗಳಾಗ್ಯದ. ಅದು ಏನೇನು ನಾವು ಮಾಡ್ಕೊಂಡಿದ್ದೇ ಆಗ್ಯದ. ಅದರಂತೆ ಇದು ಮೃಗಜಲ. ಅವರು ತುಖಾ ಬುझे नहीं, सूखे अटका बेरा. ಇದರಿಂದ ಎಂದು ನಿನ್ನ ಇಷ್ಟ ಪೂರ ಆಗುವುದೇ ಇಲ್ಲ. ಹಾಗಾಗಿ ನೀನು ಇಷ್ಟ ಬೆಳೆಸ್ಕೊತ ಹೋಗ್ತೇವೆ, ಮತ್ತಿಷ್ಟು ಬೆಳ್ಕೊತೆ ಹೋಗ್ತದೆ. ಕಡೆಗೆ ಅದೇ ಇಷ್ಟ ರೂಪವಾದಂತಹ ಶಕ್ತಿ ನಿನಗೆ ತಿಂದು ಬಿಡ್ತದೆ. यह संसार राइन का सुपना, रूपा भ्रम सिपी के राहे. ಇದು ಏನದಂದ್ರೆ ರಾತ್ರಿ ಸ್ವಪ್ನ. ಅಕಸ್ಮಾತ್ ಒಬ್ಬ ತಿರುಕನು ಅಲ್ಲಿ ಇಲ್ಲಿ ಬೇಡ್ಕೊಂಡು ಬಂದು ಫುಟ್ಪಾತ್ ಮೇಲೆ ಮಲಗಿದ್ದ. ಆತನಿಗೆ ಏನದಂದ್ರೆ ತಾನು ರಾಜ್ಯನಾಗಿದ್ದು ಸ್ವಪ್ನ ಬಿತ್ತು. ಎಷ್ಟೋ ಮಂದಿ ಸೇನಾಗಳು ಮಂತ್ರಿಗಳು ಬಂದು ಸಲಾಮ ಹೊಡೆಯೋದು, ನಮಸ್ಕಾರ ಮಾಡೋದು, ಇಂಥ ಸ್ವಪ್ನ ಬಿತ್ತು. ಸರ್ವರ ಮೇಲೆಯೂ ಈತನ ಅಧಿಕಾರವೇ. ಈತನ ಆಜ್ಞಾ ಪ್ರಕಾರ ಎಲ್ಲರೂ ನಡ್ಕೋತ ಹೋದಂಗೆ ಹೀಗೇನೋ ಸ್ವಪ್ನ ಬಿತ್ತು. ಅಷ್ಟರಲ್ಲಿ ಎತ್ತರ ಆಯ್ತು. ನೋಡ್ತಾನಂದ್ರೆ ಅದೇ ಹಳೆ ಚಾಪಿ ಫುಟ್ಪಾತ್. ಅದರಂತೆ ಇದು ಅಷ್ಟು ಎಲ್ಲ ಒಂದು ಸ್ವಪ್ನದ. ತಾಯಿ ಎಲ್ಲಿದು ಬಂದಳು, ತಂದೆ ಎಲ್ಲಿದು ಬಂದನು, ನೀನು ಎಲ್ಲಿದು ಬಂದ್ಯೋ, ಅವ್ರು ಎತ್ತಲಾಗ ಹೋಗ್ತಾರೋ, ನೀನು ಎತ್ತಲಾಗ ಹೋಗ್ತೀಯೋ, ಅವ್ರಿಗೆ ನಿಮಗೂ ಮತ್ತೆ ಎಂದು ಇನ್ನೊಂದು ಭೇಟಿನೇ ಆಗೋದಿಲ್ಲ. ಅಂಥದ್ದಿದು ಮೃಗಜಲ. ಇದರಲ್ಲಿ ಎಷ್ಟು ನಾವು ಮೋಹಿತರಾಗಿ ಅದರಲ್ಲಿ ಒಳಪಟ್ಟಿದೆವು, ಅದರದಿಂದ ಅಳಿಯಾರೋದಾಗುವಲ್ದು. ಏನ್ ಮಾಡ್ಬೇಕ್ರಿ, ಈ ಕೆಲಸ ಬಹಳ. ಎಮ್ದೇವ್ರಿಗೆ ಹೇಳ್ತೆ, ನನಗಿನ್ನ ಕೆಲಸ ಏನದಂದ್ರೆ ಭಾಳ ಅದ, ಇದಿಷ್ಟು ತೀರಿಸ್ಕೊಂಡು ಬರ್ತೀನಿ ಅಂತ ಅವನಿಗೆ ಹೇಳಿಯ. ಇಂಥ ಪರಮಾರ್ಥಕ್ಕೆ ಮಾತ್ರ ಕೆಲಸಗಳು ಬರ್ತಾವ. यह संसार राइन का सपना, रूपा भ्रम सिपी के राहे. पलटो दास सब अर्पण की ना, तन मन धन गो दे राहे. ಆವಾಗ ಪಲ್ಟು ಸಾಹೇಬರು ಏನಂತಾರೆ, ನಾನು ಆ ಪರಮಾತ್ಮನಿಗೆ ಸರ್ವಸ್ವ ಅರ್ಪಿತ ಮಾಡೀನಿ. ತನ ಮನ ಧನ ಸರ್ವಸ್ವ ನಿಂದೆ, ನಂದು ಏನೂ ಇಲ್ಲ ಅದರಲ್ಲಿ. ಯಾವ ಹೇಳಿದ್ರೆ ಸರ್ವಸ್ವ ಆತಂದೆ ಆಯ್ತು ಅಂದ್ರೆ ಆತನಲ್ಲೇ ಕೂಡಿ ನೀನೇನಾದ್ರು ಮುಕ್ತನಾಗ್ತಿ. ಇದು ನಿಜವಾದಂತಹ ಸತ್ಯ ಮುಕ್ತಿ ಮಾರ್ಗ ಇದೆ. ಒಳಗೊಂದು ಹೊರಗೊಂದು, ತೋರಿಸುವುದೊಂದು, ನಡೆಯೋದೊಂದು.
बोले तैसा चाले त्याचे ಒಂದಾವೇ ಪಾವಲೆ. ಯಾರು ನುಡಿದಂತೆ ನಡೀತಾರಂದ್ರೆ ಅವರಿಗೆ ನೀನು ನಮಸ್ಕಾರ ಮಾಡು. ನುಡಿಯೋದು ಬೆಟ್ಟದಂತೆ, ನಡೆಯೋದು ಏನದಂದ್ರೆ ಸಾಸಿವೆ ಕಾಳಿನಷ್ಟು. ಅದರಿಂದ ಏನೂ ಆಗೋದಿಲ್ಲ, ಬರೀ ತಂದು ತಾನೇ ಸುಳ್ಳಾಡಬೇಕು. नर तो की नाच नचावत माया. सद्गुरु कबीर साहेब हे नरने, ನಿನಗೆ ಮಾಯಾ ಈ ಪ್ರಕಾರ ಕುಣಿಸ್ತದ. ಆಹೋರಾತ್ರಿ ಅದೇ ಮಾಯದ ಮಬ್ಬಿನಲ್ಲಿ ಅಥವಾ ನಶೆದಲ್ಲಿ ನೀನು ಕುಣಿತಿ. ಹೇಗೆ ಸರಾಯಿ ಕುಡ್ದವನು ಬೇಪರ್ವಾ ಆಗಿ ಕುಣಿತಿರ್ತಾನೆ, ಅಥವಾ ಹೆಂಡ ಕುಡ್ದವನು ಅವನ ಮನೆ ಮಾರ ಸ್ತ್ರೀ ಪುರುಷ ಪುತ್ರಗಳು ಪೌತ್ರಗಳು ಏನೂ ಲೆಕ್ಕದಲ್ಲಿ ಇಡುವುದಿಲ್ಲ. ಒಂದು ಸವನು ಏನೋ ಆ ನಶೆದಲ್ಲಿ ಕುಣಿದು ಬಿಟ್ಟಿರ್ತಾನೆ. ಅದರಂತೆ ಹೇ ನನ್ನ ಮನಸ್ಸವೇ, ನಿನಗೇನದಂದ್ರೆ ಮಾಯಾ ಈ ಪ್ರಕಾರ ಕುಣಿಸ್ತದ. ಅತ್ಲಾಗ ಹೋಗನು ಇತ್ಲಾಗ ಬರೋನು, ಅದು ಮಾಡನು ಇದು ಮಾಡನು, ಅವನನ್ನು ಇವು ಯಾರು? ಇದೇ ಮಾಯಾ. ಅದರಲ್ಲಿ ನಾವು ಕುಣಿದಾಡಿ ಏನದಂದ್ರೆ ಆಯುಷ್ಯ ಕಳ್ಕೊಂಡು ಹೋಗೋದು. ಕಾಲುಗಳೆಲ್ಲ ನಿಂತು ಹೋಗ್ತಾವ, ಕಣ್ಣುಗಳು ಮುಚ್ಚಿ ಹೋಗ್ತಾವ, ಕಿವಿ ಕೇಳಲ್ದಂಗ ಆಗ್ತದ. ಕಡೆಗೆ ಈತನಿ ಅಂತಾನೆ, ದೇವರೇ ಇಂಥ ಕಷ್ಟದಿಂದ ನನಗೆ ಪಾರು ಮಾಡು. ಮೊದಲು ಕುಣಿಯೋ ವೇಳೆದಲ್ಲಿ ಏನೂ ಆಗಲಿಲ್ಲ, ಅಲ್ಲಿಂದ ಶರೀರ ಎಲ್ಲ ಶಿಥಿಲವಾಯ್ತಿಲ್ಲ. ಅಲ್ಲಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಇನ್ನು ಕಣ್ಣು ಮುಚ್ಚಿ ಬಿಡು ಅವನು. ಯಾಕೆ ಅಷ್ಟು ಕಷ್ಟ ಮತ್ತು ದುಃಖಕರವಾದದ್ದು ಅದು? ಯಾಕಂದ್ರೆ ಮಾಯಾ ನಿನಗೆ ಕುಣಿಸ್ತದ. ನಾವೇನಂತೇವೋ, ನಮಗೇನ್ ಮಾಡ್ತದ ಮಾಯಾ? ಇದು ದೇವ್ರ ಕೃಪಾ ಅಂತೇವು. ಕಟಕನಿಗೆ ನಾವು ರಕ್ಷಕ ಅಂತ ತಿಳಿದಿದ್ದೇವೆ. नाम घेत कभी लगी नाच जिन यक सिर जल काया. ನೀನು ವಿಚಾರ ಮಾಡು, ಎಷ್ಟೇನದಂದ್ರೆ ಮಾಯಕ್ಕೆ ಒಳಪಟ್ಟು ನೀನು ಅಹೋರಾತ್ರ ಕುಣಿತೋ, ಅದರಂತೆ ನಾಮಕ್ಕಾಗಿ ಎಂದಾದ್ರೂ ಕುಣಿದಿದೆ? ಬೆಳಿಗ್ಗೆ ಎದ್ದು ನಾಮಸ್ಮರಣ ಧ್ಯಾನ ಚಿಂತನೆ ಹೀಗೆ ಎಂದಾದ್ರೂ ಒಂದ್ ದಿವಸ ಕುಣಿದಿದೆ? ಜನ್ಮದಲ್ಲೇ ಸಂಪೂರ್ಣ ಜನ್ಮ ಏನದಂದ್ರೆ ಮಾಯಾದಲ್ಲಿ ಕುಣಿದಿದ್ವಿ. ನಾಮಕ್ಕಾಗಿ ಒಂದ್ ದಿವಸ ರೀ 3 ಗಂಟೆಗೆ ಎದ್ದು 6 ಗಂಟೆ ತನ ಯಾವ ಸೂರ್ ಪುರುಷ ಕೂತಾನೋ ಏನು ದೇವರೇ ಬಲ್ಲ. ಯಾವನ 10 ನಿಮಿಷ, ಯಾವನ 15 ನಿಮಿಷ, ಯಾವನ ಅರ್ಧ ಗಂಟೆ, ಯಾವನ ಹೇಳಿಕೆ ಇಲ್ಲ. ಅಂದ್ರೆ ಮಾಯಕ್ಕಾಗಿ ಎಷ್ಟು ಕುಣಿತಿ ಮತ್ತು ಪರಮಾತ್ಮನಿಗಾಗಿ ಎಷ್ಟು ಕುಣಿತಿ? ನಿನ್ನ ಮನಸ್ಸಿಗೆ ನೀನ್ ಕೇಳು, ಏನ್ ಹೇಳ್ತದೆ? ಬರೇ ಸುಳ್ಳು ಇವನು. ಅವರು नाम घेत कभी लगी नाच जिन यक सिर जल काया. ಏನು ಯಾ ಪುರುಷನು ನಿನ್ನ ಇಂಥ ಸುಂದರವಾದಂತಹ ಕಾಯ ರಚನಾ ಮಾಡಿ ನಿನ್ ಕೊಟ್ಟನು, ಅವನ ನಾಮಸ್ಮರಣೆ ಬಿಟ್ಟಿ ಜೀ. सकल बटोर करे बाजीगर अपनी सोरत न छाया. ಏನು ಹ್ಯಾಗ ಈ ಬಾಜಿಗರ್ ಅಂದ್ರೆ ಹಾವು ಆಡ್ಸೋರು ಅಥವಾ ಏನಾದ್ರೂ ಜಾದು ಮಂತ್ರ ತಂತ್ರ ಮಾಡೋರು ಎಲ್ಲ ಸಾಮಗ್ರಿ ಎಲ್ಲ ಒಂದು ಜೋಳಿಗೆಯಲ್ಲಿ ಕೂಡಿಸಿ ಹೇಗೆ ಚಮತ್ಕಾರ ಮಾಡಿ ಮತ್ತೇನದಂದ್ರೆ ಅದೇ ಜೋಳಿಗೆಯಲ್ಲಿ ತುಂಬಿಕೊಂಡು ಹೋಗ್ತಾರೋ ಆ ಪ್ರಕಾರ ಆ ಕಾಲ ಮತ್ತು ಮಾಯಾ ರೂಪವಾದಂತಹ ಶಕ್ತಿ ಕಾಲನ್ನು ಜೋಳಿಗೆನೇ ಮಾಯಾ. ಆ ಮಾಯಾದಿಂದ ಎಲ್ಲ ಸಾಮಗ್ರಿಗಳು ಹೊರಗೆ ಹೂಡೋದು, ಅಲ್ಲಿಂದ ಆ ಕಾಲ ಪುರುಷನಿಗೆ ಯಾವ ವೇಳೆದೊಳಗೆ ಇವನಿಗೆ ಎತ್ಕೊಂಡು ಹೋಗ್ಬೇಕಾಗ್ತದೋ ಅದೇ ಮತ್ತೆ ತಿರ್ಗಿ ಆ ಜೋಳಿಗೆಯಲ್ಲಿ ತುಂಬೋದು, ಹೊತ್ಕೊಂಡು ಹೋಗ್ಬಿಡೋದು. ಆಟ ಆಗಿ ಹೋಯ್ತು, ಖಲಾಸ್.
ಆ ಆಟ ನಡೆದ ಕಾಲದಲ್ಲಿ ಮಾತ್ರ ನಮಗೆ ಗೊತ್ತಾಗುವುದಿಲ್ಲ. ನಡೆಸೋನು ಒಬ್ಬನು ಬೇರೆ ಅದಾನ, ಇದೆಲ್ಲ ಮಾಯದ ಲೀಲೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಅದರಂತೆ ಕುಣಿದು ಬಿಡ್ತೇವೆ. ಜೈ नावत मात फिरो विजयन संकट नाम अमल ಏನು ಆ ಅಮಲ್ ರೂಪವಾದಂತಹದ್ದು ಅಥವಾ ಸಾಧನದಲ್ಲಿ ತಂದು ಸುಖ ಹೊಂದತಕ್ಕಂತಹ ನಾಮ ಎನ್ನೋದಂದ್ರೆ ಮರ್ತಿ. ವಿಷಯ ಭೋಗಕ್ಕಾಗಿ ಅಥವಾ ಸುಳ್ಳ ದ್ರವ್ಯ ಸಂಪಾದನೆ ಮಾಡುವುದಕ್ಕಾಗಿ, ಆ ದ್ರವ್ಯ ಯಾಕೆ ಬೇಕಂದ್ರೆ ಭೋಗಾದಿಗಳು ಭೋಗಿಸುವುದಕ್ಕೆ, ತಾನಾಗಲಿ ಅಥವಾ ತನ್ನ ಮಕ್ಕಳಿಗಾಗಲಿ ಅದಕ್ಕೆ ಭೋಗಿಸುವುದಕ್ಕೆ ಅದು ದ್ರವ್ಯ ಬೇಕಾಯ್ತು. ಆ ದ್ರವ್ಯಕ್ಕಾಗಿ ಅಥವಾ ವಿಷಯ ಭೋಗ ವಾಸನಕ್ಕಾಗಿ ಎಷ್ಟು ಕುಣಿದಾಡ್ತೀನಿ ನೀನು. ಕೋತಿಗಳು ಯಾಕೆ ಕುಣಿತಾವ ಆ ಪ್ರಕಾರ ಅದಕ್ಕಿಂತಲೂ ಹೆಚ್ಚಿಗೆ ಇನ್ನ ಅವು ಯಾವಾಗ ಕುಣಿಸಿದಾಗೆ ಕುಣಿತಾವ, ಇವನು ಯಾವತ್ತೂ ಕುಣಿತಾನೆ. नावत मात फिरो विजयन संग नाम अमल ಏನು ಆ ವಿಷಯ ವಾಸನಾ ಪ್ರಬಲ ಇರುವುದರಿಂದ ಪ್ರತಿಯೊಬ್ಬರಿಗೆ ಈತನು ನಮಸ್ಕಾರ ಮಾಡ್ಕೋತ ಹೋಗ್ತಾನೆ. ಹೇಗಾದ್ರೂ ಮಾಡಿ ನನ್ಗೆ ಇಷ್ಟು ಕೆಲಸ ಮಾಡಿಕೊಡ್ರಿ, ಇಂಥದ್ದು ಅಂಥದ್ದು ಪ್ರತಿಯೊಬ್ಬರಿಗೆ ಬೇಡ್ಕೋತ ಹೋಗ್ತಾರೆ. ಯಾಕೆ ಆ ವಿಷಯ ವಾಸನಾ. ಜೈ भुगते अपनी करने कर कर जो यद जग निहाय ಏನು ಇಂಥ ಜಗತ್ತದಲ್ಲಿ ಬಂದು ನೀನು ಯಾವುದರಿ ಒಂದು ಕರ್ಮ ಮಾಡಿ ನಿನ್ನ ಕರ್ಮದ ಸುಖ ದುಃಖಾದಿಗಳು ನೀನೇ ಭೋಗಿಸಲಿಕ್ಕೆ ಕಾರಣವಾಗಿ ಕಡಿಗಳ್ಕೋತ ಹೋಗ್ಬಿಟ್ಟು ಹೋಗೋ ವೇಳೆದಾಗ ಏನಿರ್ತು ಅಳೋದಿ ಮತ್ತಿನ್ನೊಂದು ಏನಿರ್ತು. ಜೈ नाम विसार यही गति सबकी जिस दिन भरम भुलाए ನಾಮ ಮರೆಯೋದ್ರದಿಂದ ಎಲ್ಲರದು ಇದೇ ಗತಿನೇ. ಆಹೋ ರಾತ್ರಿ ಭ್ರಮದಲ್ಲೇ ಈತನು ಶುದ್ಧದಲ್ಲಿಲ್ಲ, ಪ್ರತ್ಯಕ್ಷದಲ್ಲಿಲ್ಲ. ಯಾವುದು ಅನುಮಾನ ಪ್ರಮಾಣ ಒಂದು ಧಾರಣ ಮಾಡುವುದು, ಅದೇ ಭ್ರಮದಲ್ಲೇ ಇರುವುದು. ಮಾತಾಡುವುದಕ್ಕೆ ಮಾತ್ರ ಏನ್ರಿ ಈ ಹೆಂಡ್ರ ಮಕ್ಕಳಿಗೆ ನನಗೆ ಏನ್ ಸಂಬಂಧ ಅದ, ಒಂದು ಮನೆಯೊಂದು ಸಾಯಿಲೆ ಅಂದ್ರು ನೋಡು, ಇವನು ಅದಕ್ಕಿಂತಲೂ ಮೊದಲೇ ಸತ್ತಿರ್ತಾನೆ. ಜಿ नाम विसार यही गति सबकी जिस दिन भरम भुलाए जग सुमिरे ते अचल अक्षय पद भक्ति अखंडित पाया ಯಾವ ಪರಮಾತ್ಮನ ನಾಮಸ್ಮರಣೆ ಮಾಡುವುದರಿಂದ ನಿನಗೆ ಅಚಲ ಗತಿ ಪ್ರಾಪ್ತವಾಗಿ ಅಖಂಡಿತ ರೂಪದಲ್ಲಿ ಕೂಡಿ ಅಖಂಡ ರೂಪದಲ್ಲಿ ಕೂಡಿ ನೀನೇನಂದ್ರೆ ಕಡೆಗೆ ಅಮರನಾಗ್ತಿ. ಅಂಥದ್ದು ಭಕ್ತಿ ರಸ. ಅದು ಬಿಟ್ಟು ನಾವು ವಿಷಯ ರಸದಲ್ಲಿ ಹೊರಳಾಡ್ತೇವಂದ್ರೆ ಎಷ್ಟು ನಮ್ದು ಅಜ್ಞಾನತ್ವ ಅಥವಾ ದುರ್ದೈವ. ಜೈ कहे कबीर सुनो भाई साधो भक्ति अमर पद पाया ಕಬೀರ್ ಸಾಹೇಬರು ಏನಂತಾರೆ, ಹೇ ಸಾಧು ಜನರ್ಯ, ನೀವು ಇಂಥ ಭಕ್ತಿ ಮಾಡಿದ್ದಾದ್ರೆ ಅಥವಾ ಏನದಂದ್ರೆ ಪರಮ ಭಕ್ತರು ಇಂಥ ಅಮರಗತಿ ಪ್ರಾಪ್ತ ಮಾಡ್ತಾರೆ. ಇದು ಒಂದೇ ಜನ್ಮದ, ಇದ್ರಾಗೆ ನೀನು ಏನು ಮಾಡಿದ್ದಾಗೋದು. ಬಾಕಿ 84 ಲಕ್ಷದಲ್ಲಿ ನೀನು ಮಾಡೋರು ಯಾರು, ನಿನಗೆ ಅಲ್ಲಿ ಕೇಳೋರು ಯಾರು. ಈ ಎತ್ತಿಗೆ ಏನದಂದ್ರೆ ಈಗ ಭಕ್ತಿ ಮಾಡಬೇಕು ಅಂತ ಬಂತು ಮನಸ್ಸಿನಲ್ಲಿ, ಆ ಸೇದಿಗಾರನ ಬಿಟ್ಟನ, ಅದ್ರದಿಂದ ಭಕ್ತಿ ಆದಿತ್ತ. ಇದು ಒಂದೇ ಜನ್ಮದ, ಈ ಜನ್ಮ ಅತ್ಲಾಗಿ ಹೋಗ್ಬಿಡ್ತಂದ್ರೆ ಮತ್ತೆ ತಿರುಗಿ ನಿನಗೆ ಬರೋದಾಗದಿಲ್ಲ. ಜೈ कहे कबीर सुनो भाई साधो भक्ति अमर पद पाया मिले तन खाक में ಸದ್ಗುರು ಕಬೀರ್ ಸಾಹೇಬ್ರು ವಾಕ್ಯ. ಸುಗುಣ ಅಂತಾರೆ ಗಿಳಿಗೆ, ಹೇ ಗಿಳಿಯೇ, ನೀನು ಈ ಶರೀರ ರೂಪವಾದಂತಹ ಮೊರದಲ್ಲಿ ಕೂತು ಅಮೃತವಾದಂತಹ ಶುದ್ಧ ವಾಣಿ ನುಡಿ
ಯಾಕೆ ಈ ಶರೀರ ಏನದಂದ್ರೆ 4 ದಿವಸದಲ್ಲಿ ಇದು ಬೂದಿ ಅಥವಾ ಮಣ್ಣು ಪಾಲಾಗುವುದು, ಇದು ನಿನ್ನ ಸಂಗಡ ಇರುವುದಲ್ಲ. ಇದೇ 4 ದಿವಸದ ಸಮಾಗಮದಲ್ಲಿ ಆ ಪರಮಾತ್ಮನ ಚಿಂತನೆ ಅಥವಾ ಸತ್ಯನಾಮ ಅಥವಾ ಪರಮಾತ್ಮನ ಭಕ್ತಿ ಮಾಡು. ಅಂಥದ್ದೇ ಶುಭವಾಕ್ಯ ರೂಪವಾದಂಥ ಸತ್ಯನಾಮ ನೀನು ಜಪಿಸು. ಜೈ लाओ तेल फुलेल काया के चांकी. ಏನು ಈ ಕಾಯ ಏನದಂದ್ರೆ ಚರ್ಮದಿದ್ದು, ಆ ಚರ್ಮದೊಳಗೆಲ್ಲ ಹೊಲಸು ತುಂಬಿ ಮ್ಯಾಗ ಏನದಂದ್ರೆ ಚರ್ಮದ್ದೇನದನ್ನು ಪ್ಲಾಸ್ಟರ್ ಮಾಡ್ಯಾರ. ಒಳಗೆ ಯಾವುದು ಮ್ಯಾಗ ಒಂದೊಂದು ಏನದಂದ್ರೆ ಯಾವುದೇ ಒಂದು ಬಣ್ಣ ಕೊಟ್ಬಿಟ್ಟಾರ. ಯಾವನಿಗೆ ಕರಿದೆ ಕೊಟ್ರು, ಯಾವನಿಗೆ ಬಿಳಿದೆ ಕೊಟ್ರು, ಯಾವನಿಗೆ ಕೆಂಪುದೇ ಕೊಟ್ರು, ಯಾವನಿಗೆ ಅಂಥದ್ದೇ ಮೂಗು, ಯಾವನಿಗೆ ಅಂಥದ್ದೇ ಕಣ್ಣು, ಏನೋ ಒಂದೊಂದು ರೂಪ ಬೇರೆ ಬೇರೆ ಮಾಡಿ ಇದೊಂದು ಕಾಯ ತಯಾರು ಮಾಡಿದ್ದದು. ಇಂಥ ಹೊಲಸಮಯವಾದಂಥ ಕಾಯಕ್ಕೆ ನಾವು ಮತ್ತೇನದಂದ್ರೆ ಒಳ್ಳೆ ಸುಂದರತ್ವ ಕೊಡಬೇಕಂತ ಹೇಳಿ ಯಾವನ ಅತ್ತರುಗಳ ಲೇಪನ ಮಾಡ್ದ, ಯಾವನ ಗಂಧೆಣ್ಣೆ ಹಚ್ಚಿಬಿಟ್ಟ, ಯಾವನು ಯಾವ್ಯಾವ ಸುಗಂಧಗಳೆಲ್ಲ ಬಡ್ಕೊಂಡ. ನೀನು ಮ್ಯಾಗ ಸುಗಂಧಿ ಮಾಡ್ದಿ, ಒಳಗೇನದಾದ್ರೂ ವಿಚಾರ ಮಾಡಿ ನೋಡು. ಸ್ವಲ್ಪ ಏನಾದ್ರೂ ಹೊಟ್ಟಿ ಅಜೀರ್ಣ ಪಜೀರ್ಣ ಆಯಿತು, ಇನ್ನೊಬ್ಬರು ಹತ್ರ ಕೂತವರು ಸಹಿತ ಬೇಜಾರು ಪಡಿತಾರೆ. ಒಳಗಿಂತ ಹೊಲಸು ತುಂಬ್ಯದ ಅಂದ್ರೂ ನೀನು ಮ್ಯಾಗ ಇದಕ್ಕೆ ಎಷ್ಟು ಶೋಭಾಯಮಾನ ಮಾಡ್ತೀವಿ. ಹೌದು. लाओ तेल फुलेल काया के चांकी. ನೀನು ಎಷ್ಟು ಎಣ್ಣೆ ಸುಗಂಧಿಗಳು ಹಚ್ಚಿದ್ರು ಸಹಿತನು ಮತ್ತೆ ಇದು ಚರ್ಮದ್ದಲ್ಲ, ಇದ್ರಾಗೇನು ಸುವರ್ಣ ಆದಿತ? ಜಿ अर्ध गर्द मिल जाए दोहाई सतनाम की. ಏನು ಶ್ವಾಸ ಬಂದಾದ ಕೂಡ್ಲೇನೆ ಇವನು ಧೂಳಿಯಲ್ಲಿ ಹೋಗಿಬಿಡ್ತಾನೆ, ಮಣ್ಣಲ್ಲಿ ಮುಳುಗಿಬಿಡ್ತಾನೆ. ಏನು ಒಂದು ಉಳಿತಕ್ಕಂಥದ್ದು ಸತ್ ನಾಮ ಅಮರು ಉಳಿತದೆ. ಈ ಶರೀರ ಮೋಹಕ್ಕೆ ಒಳಪಟ್ಟು ನೀನು ಅಜ್ಞಾನವಶಾತವಾಗಿ ನಷ್ಟಾಗಿ ಹೋಗಬೇಡ. ಜೈ नीब न मीठी होए सींचे गुड़ जीव से. ಈಗ ಬೇವಿನ ಗಿಡ ಮರ ಅದಕ್ಕೇನದಂದ್ರೆ ಸಿಹಿ ತರಬೇಕಂತ ಹೇಳಿ ಹಾಲ ತುಪ್ಪ ಒಯ್ದು ದಿನಾಲು ಅದಕ್ಕೆ ಹೊಯ್ತಿದ್ದ. ಹಾಲು ತುಪ್ಪಾದಿಗಳು ಹೊಯ್ದರೂ ಸಹಿತ ಬೇವಿನ ಮರ ಏನಾದರೂ ಸಿಹಿ ಆಗಬಹುದಾ? ಹೇಗೆ? ಅದಕ್ಕಿದು ಮೊದಲೇ ಬೇವಿನ ಮರ. ನಿನಗ ಅದಕ್ಕೆ ಅತ್ತರ್ ಹಚ್ಚಿದ್ರೇನು, ಗಂಧೆಣ್ಣೆ ಹಚ್ಚಿದ್ರೇನು, ಕರ್ಪೂರದೊಳಗೆ ಒಯ್ದಿಟ್ರಿ, ಹೊಲಸವೇ ಹೊಲಸ. ಜೈ जाकर जान स्वभाव छूटे नहीं जीव से. ಅದಕ್ಕೇನಂತಾರೆ, ಇದು ಮೊದಲೇ ಏನದಂದ್ರೆ ವಿಷ ಮತ್ತು ಕೈ ಇದ್ದದ್ದು ಜೀವದ ಸ್ವಭಾವ. ನಾನು ಅನ್ನತಕ್ಕಂಥ ಮಮಕಾರತ್ವ ಇದರಲ್ಲಿ ತುಂಬಿಬಿಟ್ಟದ್ದು. ಅದಕ್ಕೆ ಬೇಕಾದಷ್ಟು ಏನದಂದ್ರೆ ಬೋಧ ಮಾಡಿದ್ರು ಸಹಿತನು ಒಳಗಿನ ವಿಷ ಹೋಗೋದಿಲ್ಲ, ಅದು ಹಾಗೆ ಇಟ್ಕೊಂಡು ಕೂತಿರ್ತದೆ. ಶರ್ಪಿಗೆ ಬೇಕಾದಷ್ಟು ಹಾಲು ಕುಡಿಸ್ರಿ, ಪರಂತು ಒಳಗೆ ಹೋಗಿ ಮತ್ತೆ ವಿಷನೇ ಆಗುವುದು. ಅದು ಯಾವ ವೇಳೆಯಲ್ಲಿ ವಿಷ ಹೋಗೋದು? ತಲೆ ಜಜ್ಜದಾಗೆ ಹೋಗೋದು. ಅಲ್ಲಿವರೆಗಿನ ಅದ್ರ ವಿಷಯ ಎಲ್ಲಿ ಹೋಗ್ತದ? ಜೇ जह सौदागर होए तहा कछु भाकी. ಅದಕ್ಕೇನಂತಾರೆ, ಎಲ್ಲಿಯಾದ್ರೂ ವ್ಯಾಪಾರಿ ಜನರು ಇದ್ರೆ ಅವ್ರ ಹತ್ರ ಹೋಗಿ ನೀನೇನಾದ್ರೂ ವ್ಯಾಪಾರ ಮಾಡು. ಒಳ್ಳೆ ವ್ಯಾಪಾರಿಗಳಿದ್ರೆ, ಇಲ್ಲದ್ರೆ ಬೆಂಗಳೂರು ವ್ಯಾಪಾರಿಗಳಲ್ಲಿ ಹೋದ್ರೆ ಆಗೋಯ್ತು, ಒಂದಕ್ಕೆ 4 ಹೇಳಿಬಿಟ್ರು. ಹೌದು. जह सौदागर होए तहा कछु भाकी. बिन गाहक बिन मोल बस न खोली. ಅಂಥ ವ್ಯಾಪಾರಿಗಳಲ್ಲೇ ಹೋಗಿ ನೀನೇನದಂದ್ರೆ ಸತ್ಯದ ವ್ಯಾಪಾರ ಮಾಡು.
ಅಂಥವರಲ್ಲಿ ಹೋಗಿ ನೀನು ಸರ್ಕು ಬಿಚ್ಚು. ಬಾಕಿ ಕಳ್ರಿ ಅದ್ರ ವಜ್ರ ಹಿಡ್ಕೊಂಡು ಆದ್ರೆ ಅವ್ರು ಯಾಕೆ ಕೇಳ್ಯಾರು, ಬಡದು ಕಸ್ಕೋತಾರೆ. ಅದಕ್ಕೆ ನಿನ್ನ ಸರ್ಕು ಏನದಂದ್ರೆ ಅಂಥವ್ರು ಇಂಥವ್ರಲ್ಲಿ ಒಯ್ದು ಬಿಚ್ಚಬೇಡ. ಅವ್ರಿಗೆ ತಿಳಿಲಾರ್ದಕ್ಕೆ ಏನು ಹೇಳಿದ್ರಿ ಏನದು. ಕ್ವಾಣಿನ ಮುಂದೆ ಕಿನ್ನೂರಿ ಬಾರಿಸಿದ್ರೆ ಶಂಭುದೇವ್ರ ಗುಡಿ ಇದೆ. ಹಾಗೆ ಮೂರ್ಖ ರೂಪವಾದಂತಹ ಕ್ವಾಣಗಳಲ್ಲಿ ಇನ್ನು ಸತ್ ನಾಮ ಸತ್ ವಿಚಾರ ಒಯ್ದವರಲ್ಲಿ ಇಟ್ಟರೆ ಅವ್ರು ಕೇಳ್ಯಾರ ಏನು ಹೇಳ್ತೀವಿ ಹೋಗಿ, ನಮಗದು ಏನು ಚಂದೇ ಕಾಣಿಸೋದಿಲ್ಲ. ಅವ್ರು ಎಲ್ಲಿ ಗ್ರಾಹಕ ಇಲ್ಲ, ಎಲ್ಲಿ ಅದ್ರ ಬೆಲೆ ಆಗೋದಿಲ್ಲ. ಒಡ್ರಿಗೆರೆಯಾಗ ಕುಪ್ಪಸ ಮತ್ತು ಬ್ಲೌಸ್ ಒಯ್ದ್ರೆ ಯಾರು ತಗೊಂಡಾರ? ಒಡ್ರಿಗೆ ಹಾಕಬೇಕಾಗ್ಯಾವ. ಹಾಗೆ ಎಲ್ಲಿ ಗ್ರಾಹಕ ಇಲ್ಲ, ಎಲ್ಲಿ ಅದ್ರ ಬೆಲೆ ಇಲ್ಲೋ ಅಲ್ಲಿ ಬಿಚ್ಚಬೇಡ. ಚೌಮುಖ ದೀಪಕ್ ಬಾರ್ ಮಗಳ ಬಿಚ್ಚ ಸೋಯಿ. ಅದಕ್ಕೆ ನೀನೇನು ಮಾಡು, 4 ಕಡೆ ಏನದಂದ್ರೆ ದೀವಿಗೆ ಹಚ್ಚಿ ನಿನ್ನ ಶರೀರ ರೂಪವಾದಂಥ ಮಹಲ್ ಬಂಗ್ಲಾದಲ್ಲಿ ಆರಾಮದಿಂದ ಮಲ್ಕೊಂಡು ಬಿಡು. ಅಂದ್ರೇನು, ಆ ಪರಮಾತ್ಮ ನಾಮಸ್ಮರಣಿ ರೂಪವಾದಂಥ ದಿವ್ಯ ಪ್ರಕಾಶದಲ್ಲಿ ನೀನು ಮಲಗಿಬಿಡು. ಈ ಹೊರಗಿಂದೆಲ್ಲ ವ್ಯಾಪಾರ ಬಿಟ್ಟುಬಿಡು. ಜಿ ನಿಂದೇನದ 9 ಸ್ತ್ರೀಯರು ನಿನಗ. ಇವು ಯಾವುವು ಅಂದ್ರೆ ನವದ್ವಾರಗಳು. ಕಣ್ಣ, ಕಿವಿ, ಮೂಗ ವಗೈರೆ. ಬಾಕಿ ಏನದಂದ್ರೆ ಸನ್ಯಾಸಿಗಳು 1 ಸ್ತ್ರೀಗೆ ಬಿಟ್ಟಾವು. ಇನ್ನು 9 ಸ್ತ್ರೀಗಳ ಸಂಗಡಿ ಅದಾವಲ್ಲ, ಅವಕ್ಕೆಲ್ಲಿ ಬಿಡ್ತೀಯ? ಈ 9 ಸ್ತ್ರೀಯರ ಸ್ನೇಹ ಬಿಟ್ಟಿದ್ದಾದ್ರೆ ನಿನಗೆ ಭಕ್ತಿ ಮಾರ್ಗ ಸಿಗಬಹುದು. ಎಲ್ಲಿಯವರೆಗೂ 10 ಇಂದ್ರಿಯಗಳ 9 ದ್ವಾರದಲ್ಲಿ ನಿನ್ನ ಚಿತ್ತ ಚಲಾಯಮಾನದಂದ್ರೆ ಭಕ್ತಿಯಲ್ಲಿ. ಇದು ಬಿಡಬೇಕಾದ್ರೆ ಸಾಮಾನ್ಯ ಮಾತಲ್ಲ. ಕಣ್ಣುಗಳು ಕೂತಲ್ಲೇ ಕಳ್ತನ ಮಾಡಿರ್ತಾವೆ. ಎಂಥ ಒಳ್ಳೆ ಜಾಗದಲ್ಲಿ ಹೋಗಲಿ, ಅದರ ಲಕ್ಷ್ಯ ಏನದ ಬೇರೆ ಇರ್ತದೆ. ಕಿವಿಗಳು ಎಲ್ಲಿ ಕೂತ್ರು ಏನೇ ಒಂದು ಕೇಳಿರ್ತಾವೆ. ಮನಸ್ಸ ಎಲ್ಲಿ ಕೂತ್ರು ಎಲ್ಲೋ ಮನೆದೇ ವಿಚಾರ ಮಾಡ್ಕೋತ ಕೂತಿರ್ತಾವೆ. ಇಲ್ಲಾಂದ್ರೆ ನಂದು ಹೀಗಾಯ್ತು, ನನ್ನ ಆತಂದು ಹಾಗಾಯಿತು, ಅವ್ರು ಹೀಗೆ ಬಂದರು ನಾನು ಹೀಗೆ ಹೋದೆ, ಇವು ಯಾವಾದರೆ ಒಂದು ಕಲ್ಪನೆ ಮಾಡ್ಕೋತ ಕೂತಿರ್ತದ. ಇವು 9 ಸ್ತ್ರೀಯರದಿಂದ ನಿನ್ನ ಸ್ನೇಹ ದೂರ ಆದರೆ ಅವಾಗ ನಿನಗೆ ಭಕ್ತಿ ಸಿಗ್ತದೆ. ಅಲ್ಲಿವರೆಗೂ ಭಕ್ತಿ ಯಾರು ಮಾಡೋರು? ಜೈ ಚೇತಗು ಸಂತ ಸುಜಾನ ತೋ ಜಮ ಸೇ ರಾಧಿ. ಅದಕ್ಕೇನಂತಾರೆ, ಹೇ ಸಂತ ಜನರೇ, ಮತ್ತು ನಿಮಗ ಯಮದೂತರಿಗೆ ಒಂದು ದಿವಸ ಯುದ್ಧದ. ನೀನು ಮೊದಲೇ ಜಾಗೃತವಾಗಿ ನಿನ್ನ ಚೇತನದಲ್ಲಿ ನೀನು ಜಾಗೃತನಾಗು. ಅಲ್ಲಿ ದಿವಸ ಮತ್ತು ರಾತ್ರಿ ಎರಡೂ ಇರಬಾರ್ದು. ಎಲ್ಲಿ ದಿವಸದ ಅಂದ್ರೆ ಅಲ್ಲಿ ರಾತ್ರಿನೂ ಅದ, ಎಲ್ಲಿ ದಿವಸ ರಾತ್ರಿ ಅದ ಅಂದ್ರೆ ಅಲ್ಲಿ ಕಾಲದ. ಜೈ ಚೇತಹು ಸಂತ ಸುಜಾನ ತೋ ಜಮ ಸೇ ರಾಧಿ. काल के हाथ गुलेर तड़ाಕ ಮಾರಿದೆ. ಆ ಕಾಲ ಪುರುಷನು ಹೇಗೆ ನಿಂತಾನಂದ್ರೆ, ಬ್ಯಾಟಿಗಾರನು ಬ್ಯಾಟೆ ಮೇಲೆ ಒಂದು ಗುರ್ತಿಟ್ಕೊಂಡು ಹೇಗೆ ನಿಂತಿರ್ತಾನೋ, ಈಗ ಹೊಡಿಲೆ ಇನ್ನೊಂದು ಕ್ಷಣದಲ್ಲಿ ಹೊಡಿಲೆ ಅಂತ. ಹಾಗ ಆ ಕಾಲ ಪುರುಷನು ನಮ್ಮ ತಲೆ ಮ್ಯಾಗೆ ಬಾಣ ತಗೊಂಡು ಕೂತು ಬಿಟ್ಟಾನ. ನಾವು ಮೈ ಮರ್ತು ಬಿದ್ದಿದ್ದೇವು ಮಾರೇಮ್ಮನ ಕ್ವಾಣ. ಜಿ धरती है मस्तूल स्तंभ आसमान है. 9 लाख जरत मसाल सीढ़ी बंक नाल है. ಏನು ಇದು? ಧರ್ತಿ ಒಂದು ಸಿಂಹಾಸನ, ಮೇಲೇನದಂದ್ರೆ ಆಕಾಶ ತಂಬುವುದು. ಅದರಲ್ಲಿ 9 ಲಕ್ಷ ಏನದಂದ್ರೆ ತಾರಾಂಗಣಗಳು, ಸೂರ್ಯ ಚಂದ್ರಾದಿಗಳು. ಅದರಂದು ದಾಟಿ ನಿನಗೆ ಮೇಲಕ್ಕೆ ಹೋಗಬೇಕಾಗ್ತದೆ. ಬಂಕನಾಡಿಯಲ್ಲಿ ಪ್ರವೇಶ ಆಗಿ ನೀನು ಆ ಮಾರ್ಗದಿಂದ ಮೇಲಕ್ಕೆ ಹೋಗ್ಬಿಡು. ಅವಾಗ ಈ ತೊಂದರೆಗಳೆಲ್ಲ ಬಿಡುಗಡೆ ಆಗ್ತವೆ.
ಅಲ್ಲಿವರೆಗೂ ನೀನು ಎಲ್ಲಿ ಒದ್ದಾಡೋದು? ಜಿ अगम कहे कबीर सुनो धर्म गागरा बहुत हंस साथ उतरो भव सागರ. ಅದಕ್ಕೆ ಕಬೀರ್ ಸಾಹೇಬ್ರು ಏನಂತಾರೆ, ನಾನು ಹೇಳಿದ್ದಿದು ಅಗಮ್ಯ ಮಾತ, ಬುದ್ಧಿ ಅಂಡರದೊಳಗಿಂದಲ್ಲ, ಸಾಧಾರಣ ಜನರಿಗಿದು ತಿಳುವಳಿಕೆಯಲ್ಲಿ ಬರಲಾರ್ದ ಮಾತ. ನೀನೇನದಂದ್ರೆ ಮಹಾಭಕ್ತ ಶಿರೋಮಣಿ ಅಗ್ರಗಣ್ಯ ಆದಂತಹ ಪುರುಷನಿರುವುದರಿಂದ ನಾನು ನಿನ್ನೆದುರಿದು ಹೇಳಬೇಕಾಯ್ತು. ನೀನು ಮುಂದಾದರೂ ಸಹಿತ ಇದೇ ಪ್ರಕಾರ ಎಷ್ಟೋ ಹಂಸಗಳ ಉದ್ಧಾರ ಮಾಡಿಕೊಂಡು ಹೋಗಿಬಿಡು ಜಗತ್ತದಂತ. ಒಬ್ಬನೇ ಯಾರಾದರೂ ಹೋಗ್ಬೋದು ಪರಾಕಷ್ಟದಿಂದ, ಮಾತ್ರ ಎಷ್ಟೋ ಜೀವಿಗಳಿಗೆ ತನ್ನ ಸಂಗಡ ತಗೊಂಡು ಹೋದವನು ಬಹಾದುರ. ಹೌದು. श्री गुरु तीसरी पातशाही अमर देवर वाक्य ಏನು ಪ್ರತಿಪಾದನೆ ಮಾಡ್ತಾರೆ ಅಂದರೆ, ಇನ್ನೊಬ್ಬರು ವಸ್ತು ನೀನು ಏನೋ ಒಂದು ಕಾರಣದಿಂದ ತಗೊಂಡು ಬಂದಿತ್ತು. ಈಗ ಹೇಗೆ ಇನ್ನೊಬ್ಬರಲ್ಲಿ ನಾವು ಸಾಲ ತಗೊಂಡಿರ್ತೇವೆ, ಆ ಸಾಲಗಾರನಿಗೆ ರಾತ್ರಿ ನಿದ್ರೆ ಇರುವುದಿಲ್ಲ. ಅವನು ಋಣ ಕೊಟ್ಟಾಗೆ ಮಾತ್ರ ಆತನಿಗೆ ಶಾಂತಿ ಉತ್ಪತ್ತಿಯಾಗಿರುತ್ತೆ. ಅದರಂತೆ ಈ ಶರೀರ ಏನದಂದ್ರೆ ನಾವು ಆತನಲ್ಲಿ ಬೇಡಿಸಿಕೊಂಡು ಬಂದಿದ್ದದ. ಆತನಿಗೆ ಒಪ್ಪಿಸಿದೊಳಗೆ ನಮಗೆ ಶಾಂತಿ ಸಿಕ್ಕಿತ್ತು, ಹೊರತಾಗಿ ಎಲ್ಲಿವರೆಗೂ ಶರೀರ ನಂದು ಅಂತಾನೆ ಅಂದ್ರೆ ಅದರ ಅಭಿಮಾನಿ ನೀನಾದಿ, ಅದರದಿಂದ ನಿನಗೆ ದುಃಖ ಭೋಗಿಸಬೇಕಾದಿತ್ತು. ಗುರು ಕಾ ಶಬ್ದ ಗುರು ತೇಜಿಗೆ ಪೋಲ್ತೆ ಪರಗತ ನ ಹೋಯಿ. ಅದಕ್ಕೇನಂತಾರೆ, ಗುರುವಿನ ಶಬ್ದ ಗುರುವಿನಿಂದ ನಿನ್ನಂತರದಲ್ಲಿ ಪ್ರಗಟ ಆದಿತ್ತು, ಹೊರತಾಗಿ ಇನ್ನೊಬ್ಬರು ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಯಾಕೆ? ಅವನು ಶಬ್ದದ, ಅವನೇ ಪ್ರಗಟ ಮಾಡಿದ್ರೆ ಮಾತ್ರ ನಿನ್ನಲ್ಲಿ ಆಗಬಹುದು. ನಿನ್ನಿಂದ ಅದು ಪ್ರಗಟ ಆಗಲಾರದು, ಅಥವಾ ಬ್ರಹ್ಮ ವಿಷ್ಣು ಮಹೇಶ್ ಯಾರಿಂದನೂ ಆಗಲಾರದು. ಅವನೇ ದಯಮಾಡಿ ಪ್ರಗಟ ಮಾಡಿದ್ರೆ ಮಾತ್ರ ಆಗ್ತದೆ. ಜೈ ಅಂಗೆ ವಸ್ ಮಾನಕ ಬೈಯ ಘರ ಘರ ವೇಚನ ಜಾಯಿ. ಅದಕ್ಕೇನಂತಾರೆ, ಯಾವ ಜೀವಿಗಳಲ್ಲಿ ಪರಮಾರ್ಥ ಹೇತು ಇಲ್ಲ, ಅಥವಾ ನಮ್ಮ ತಂದೆ ನಾಮ ತಗೊಂಡಾನ ನಾನು ತಗೋಬೇಕು, ನಮ್ಮ ನೆರೆಮನೆಯವರು ನಾಮ ತಗೊಂಡಾರೆ, ಅಥವಾ ನಮ್ಮ ಜಾತಿಯವರು ನಾಮ ತಗೊಂಡಾರೆ ನಾನು ತಗೊಳ್ಳೋಣ. ಈ ಪ್ರಕಾರ ಯಾರು ನಾಮ ತಗೊಂಡಾರೋ ಅವರಿಗೆ ಆ ನಾಮದಿಂದ ಏನು ಲಾಭ? ಕುರುಡನ ಕೈಯಲ್ಲಿ ವಜ್ರ ಕೊಟ್ಟರು, ಅವನು ಮನೆ ತಗೊಂಡು ಅದು ಮಾರ್ಲಿಕ್ಕೆ ಹೋದಂಗ, ಅವನಿಗೇನು ಗೊತ್ತಾದ್ರೆ ಬೆಲೆ ಕಣ್ಣೇ ಇಲ್ಲ. ಅದರಂತೆ ಅಜ್ಞಾನ ಜೀವಿಗಳಿಗೆ ನಾಮ ಸಿಕ್ತು, ಆ ನಾಮದ ಬೆಲೆ ಗೊತ್ತಿರಲಾರ್ದ ಹಾಗೆ ಏನು ನಡೆದು ಬಿಟ್ಟು, ಅದರದಿಂದ ಏನು ಲಾಭ? ಅದು ನಾಮ ಅಮೂಲ್ಯ ರತ್ನ. ಯಾವ ರತ್ನದಿಂದ ಜನ್ಮ ಜನ್ಮಾಂತರ ದರಿದ್ರತಾ ದೂರ ಆಗ್ತಕ್ಕಂಥ ಶಕ್ತಿ, ನನಗೆ ಬೇಕು ಅನ್ನತಕ್ಕಂಥ ಇಷ್ಟಾನೇ ಹೋಗ್ತಕ್ಕಂಥ ಶಕ್ತಿ, ಅಂಥ ಸತ್ನಾಮ ಏನದಂದ್ರೆ ಸಿಕ್ಕ ಕಾಲದಲ್ಲಿ ನಾವು ಮತ್ತೆ ಅದಕ್ಕೆ ಪ್ರಾಪ್ತ ಮಾಡಿಕೊಳ್ಳಾರದೆ, ಅಥವಾ ಅದರ ಬೆಲೆಗೆ ಕಿಮ್ಮತ್ತು ತಿಳಿಲಾರದೆ ಅವಿಷ್ಯ ಕಳ್ಕೊಂಡು ಹೋದ್ರೆ ಏನದ ಕುರುಡರಿಗಿಂತಲೂ ಕುರುಡರು. ಜೈ
ಅಂಥ ಪುರುಷರಿಗೆ ಏನದಂದ್ರೆ ಪರೀಕ್ಷೆ ಮಾಡೋದಾಗಲಿಲ್ಲ ಅಥವಾ ಶಕ್ತಿಯೂ ಇಲ್ಲ. ಗುರುವಿನ ಕೃಪದಿಂದ ಆ ಪರೀಕ್ಷೆ ಶಕ್ತಿ ಈತನಲ್ಲಿ ಉತ್ಪತ್ತಿಯಾಗಬೇಕಾಗಿತ್ತು. ಮೊದಲ ಗುರುಭಕ್ತಿ ರಹಸ್ಯವೇ ತಿಳಿಲಾರ್ದು ಏನೋ ಮಾಡ್ಕೊತ ನಡೆದ್ಬಿಡಿ. ಅದಕ್ಕೆ ಅದು ನಾಮದ ಬೆಲೆ ಗೊತ್ತಾಗಲಿಲ್ಲ. ಅದು ಹಾಗೆ ಏನದಂದ್ರೆ ನನಗೂ ನಾಮ ಸಿಕ್ಕದ, ಇನ್ನೇನು ಪರವಾಗಿಲ್ಲ, ಹಾಗ ಈಗ ಅನ್ನೋದು ಅವಿಷ್ ಕಳ್ಕೊಂಡು ಹೋಗೋದು. ಜೈ जे आप परखन आवैता परखिया तावत लइयो परखाई. ಅದಕ್ಕೇನಂತಾರೆ, ನಿನಗದು ಪರೀಕ್ಷೆ ಮಾಡತಕ್ಕಂಥ ಶಕ್ತಿ ಇಲ್ಲದೆ ಹೋದ ಪಕ್ಷದಲ್ಲಿ ಪರೀಕ್ಷಕರ ಹತ್ರ ಒಯ್ಯದು. ಅವರು ಅದು ಏನದಂದ್ರೆ ಪರೀಕ್ಷೆ ಮಾಡಿ ಇದರ ಬೆಲೆ ಇಂಥದ್ದು, ನೀನು ಈ ಪ್ರಕಾರ ಸಾಧನದಲ್ಲಿ ತಂದು ನೀನು ನಿನ್ನ ಅಂತರದಲ್ಲಿ ಪ್ರಗಟ ಮಾಡಿಕೊಂಡು ಸುಖಿಯಾಗುವಂತ ಅವ್ರು ಹೇಳ್ತಾರೆ. ನಿನಗೆ ಪರೀಕ್ಷೆ ಮಾಡೋದಾಗದೇ ಇದ್ದ ಪಕ್ಷದಲ್ಲಿ ಪರೀಕ್ಷಕರ ಹತ್ರ ಒಯ್ಯಿ. ಜೈ जे वोस नाल चित लाएता वत लगे नवनिधि पल्ले पाई. ಅವ್ರು ಹೇಗೆ ಹೇಳ್ತಾರೆ ಅದೇ ಪ್ರಕಾರ ನೀನು ಅದರಲ್ಲಿ ಚಿತ್ತ ಕೂಡಿಸಿ ಅಭ್ಯಾಸ ಮಾಡೋದ್ರದಿಂದ ನವನಿಧಿ ಪೂರ್ಣ ನಿನ್ನಲ್ಲಿ ತುಂಬಿ ಬಿಡ್ತಾವ. ಇನ್ನೊಂದು ಬೇಕು ಅನ್ನೋದಲ್ಲಿ ಇಷ್ಟನೇ ಇರೋದಿಲ್ಲ. ಜಿ घर गोंडे धन जग भूखा मुआ बिन सतगुरु पोषी न होई. ಮನೆಯಲ್ಲಿ ಎಷ್ಟೋ ದ್ರವ್ಯ ಖಜಾನೆ ತುಂಬಿರ್ತಿರ್ಲಿಕ್ಕಾಗಿನೂ ಈತನು ಉಪವಾಸ ಸಾಯೋದು ಅಥವಾ ಮನೆ ಮನೆ ಭಿಕ್ಷಾ ಬೇಡ್ಕೋ ತಿರುಗ್ತಾನೆ. ಸದ್ಗುರು ಮತ್ತು ನಾಮ ಎರಡೂ ಸಿಕ್ಕಿನೂ ಅವರಲ್ಲಿ ಏನು ಬೇಡದಂದ್ರೆ ರಾಜನಲ್ಲಿ ಹೋಗಿ ಅಡಿಕೆ ಬೇಡದಂಗೆ. ಅವರು ಏನಂತಾರೆ, ನಿನ್ನ ಅಂತರದಲ್ಲಿ ಬೇಕು ಅನ್ನೋದು ಇಷ್ಟಾನೇ ದೂರೀಕರಿಸು. ಈತನೇನಂತಾನೆ, ನನಗಿದು ಬೇಕು ಅದು ಬೇಕು ಅಂದ್ರೆ ಅಲ್ಲಿ ಹೋಗಿ ರಾಜನ ಹತ್ರ ಹೋದ, ರಾಜ ಪ್ರಸನ್ನ ಆದ. ಏನು ಬೇಕಪ್ಪ ನಿನಗೆ? ನನಗೊಂದು ಅಡಿಕೆ ಹೊಳ್ಬೇಕ್ರಿ ಅಂದ್ರೆ ಏನದು? ಜೈ सबद सीत मन तन वसे तिथे सोग विजोग न कोई. ಆ ಶೀತಲವಾದಂತಹದ್ದು ಶಾಂತವಾದಂತಹದ್ದು ನಾಮ ನಿನ್ನ ಮನಸ್ಸ ಮತ್ತು ಶರೀರದಲ್ಲಿ ವ್ಯಾಪಕ ಆಗುವುದರಿಂದ ಅಲ್ಲಿ ದುಃಖವೂ ಇಲ್ಲ, ಸೋಗು ಚಿಂತಾನೂ ಇಲ್ಲ. ಜೈ बस्त पराई आप गर्भ करे मूर्ख आप गणाई. ಈ ರಹಸ್ಯಕ್ಕೆ ತಿಳಿಲಾರ್ದೆ ಇನ್ನೊಬ್ರದ್ದು ವಸ್ತು ಕೆಲವು ದಿವಸಕ್ಕಾಗಿ ಇವನಲ್ಲಿ ಅನಾಮತ್ತದು ಸಿಕ್ಕಿದ್ದು, ಅದರಲ್ಲಿ ಇವನು ಅಹಂಕಾರಿ ಆದ, ಒಳ್ಳೆ ಗರ್ವಧಾರಣ ಮಾಡ. ನೀನು ಏನಂತ ತಿಳಿದಿದ್ದು ನನಗ? ಏನು ಸುಡುಗಾಡು ನೀನು? ಒಂದೊಂದು ಹೇಳ್ತಿರ್ತಾವ, ನೀನು ಏನಂತ ತಿಳಿದ? ಏನು ತಿಳಿಯೋದು ಅವ್ರನ್ನ? बस्त पराई आप गर्भ करे मूर्ख आप गणाई. ಏನು ಆ ಗರ್ವ ಮಾಡುವುದರಿಂದ ನೀನೇ ಮೂರ್ಖನು ಅಂಥೇಳಿ ನಿನ್ನ ಮುಖದಿಂದ ಹೇಳ್ದಂಗೆ ಆಗ್ತದೆ. ಜೈ नानक बिन बूझे किने न पाइयो फिर आवे जाई. ಅದಕ್ಕೆ ಗುರು ನಾನಕರು ಏನಂತಾರೆ, ಎಲ್ಲಿಯವರೆಗೂ ಈ ರಹಸ್ಯ ನೀನು ತಿಳಿಯೋದಿಲ್ಲ, ತಿಳಿದು ಅದರಲ್ಲಿ ಐಕ್ಯ ಹೊಂದುವುದಿಲ್ಲ, ಅಲ್ಲಿವರೆಗೂ ನೀನು ಬರುವುದು ಹೋಗುವುದು ಎಂದು ತಪ್ಪಿಲ್ಲ. ನೀನು ಬೇಕಾದಷ್ಟು ರಾಜ್ಯನಾಗು ಅಥವಾ ಮೂರೂ ಲೋಕಕ್ಕೆ ನೀನು ದೊಡ್ಡವನಾಗು, ಅಂದ್ರೂ ಮಾತ್ರ ಹೋಗೋದು ಬರುವುದು ಮಾತ್ರ ಎಂದು ತಪ್ಪುವುದಿಲ್ಲ. ಜೈ नानक बिन बूझे किने न पाइयो